ನಮಸ್ತೆ, ರಂಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಿಸ್ ವಿಡಿಯೋನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಈಗಾಗಲೇ ಸ್ಟೋರಿ ಟೆಲ್ಲಿಂಗ್ ವಿಡಿಯೋ, ಸ್ಕ್ರೋಲಿಂಗ್ ವಿಡಿಯೋ ಇದೆಲ್ಲನೂ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಯಾರಾದರೂ ಫೇಸ್ಲೆಸ್ ವಿಡಿಯೋ ಅಂದರೆ ಫೇಸ್ನ ತೋರಿಸೋದಕ್ಕೆ ಅನ್ಕಂಫರ್ಟಬಲ್ ಆಗಿದ್ದರೆ ಈ ಥರ ವೀಡಿಯೋಸ್ನ ನೀವು ಮಾಡ್ಕೊಳ್ಬೋದು. ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೋಡಿಬಿಟ್ಟು ಮಾಡಿ. ನಿಮಗೆ ಮಾಡೋಂಥ ಇಷ್ಟ ಇದ್ದರೆ ಅದೇ ಥರ ಕ್ವಿಸ್ ವಿಡಿಯೋ ಯಾವ ರೀತಿಯಾಗಿ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ತುಂಬಾ ಯೂಸ್ಫುಲ್ ಆಗೋವಂಥ ವಿಡಿಯೋ. ಇದೇ ಥರ ವಿಡಿಯೋ ನಿಮಗೆ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ, ಯೂಟ್ಯೂಬ್ ಥಂಬ್ನೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನ್ಯೂ ಟೆಕ್ಸ್ಟ್ನ ಡಿಲೀಟ್ ಮಾಡಿಬಿಡಿ. ನೆಕ್ಸ್ಟು ಕೆಳಗಡೆ 4th ಆಪ್ಷನ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಏನಕ್ಕೆ ಬ್ಯಾಕ್ಗ್ರೌಂಡ್ ರೆಡಿ ಮಾಡಬೇಕು ಅಂತ ಅಂದರೆ ಆಪ್ಷನ್ಸ್ ಎಲ್ಲ ಕೊಡಬೇಕಲ್ವ, 4 ಆಪ್ಷನ್ಸು. ಸೊ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ, ಇಲ್ಲಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇಪ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಶೇಪ್ನ ಒಂದು ರೆಕ್ಟ್ಯಾಂಗಲ್ ಶೇಪ್ನ ಸೆಲೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಎಡ್ಜಸ್ನ ರೌಂಡ್ ಮಾಡಿಬಿಟ್ಟು ಈಗ ಈ ಒಂದು ರೀತಿ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೇಡಿಯಸ್ ಅಂತ ಇದೆಯಲ್ಲ, ಜಾಸ್ತಿ ಮಾಡಿದ್ರೆ ಎಡ್ಜಸ್ ಎಲ್ಲ ರೌಂಡಾಗಿ ಬರುತ್ತೆ. ಸೊ 4 ಆಪ್ಷನ್ನಿಗೆ ಅಲ್ಲಿ ಸ್ಪೇಸ್ ಆಗಬೇಕು. ಆ ರೀತಿಯಾಗಿ 4 ಬಾಕ್ಸ್ಗಳನ್ನ ರೆಡಿ ಮಾಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿಯಾಗಿ ಒಂದು ಬಾಕ್ಸ್ನ ರೆಡಿ ಮಾಡಿದ್ದೀನಿ. ಇದನ್ನೇ ಮತ್ತೆ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ 3rd ಆಪ್ಷನಿಗೆ ಬಂದುಬಿಟ್ಟು ಕಾಪಿ ಆಪ್ಷನ್ ಇದೆ. ಪದೇ ಪದೇ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಾಪಿ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕೆಳಗಡೆ 2 ಬಾಕ್ಸ್ಗಳೇನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಬಿಟ್ಟು ಮತ್ತೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಈ ರೀತಿ 4 ಆಪ್ಷನ್ಸ್ನ ಕೊಡೋದಕ್ಕೆ ನೀವು ಶೇಪ್ನ ರೆಡಿ ಮಾಡ್ಕೊಳ್ಬೋದು. ಈ ಬ್ಯಾಕ್ಗ್ರೌಂಡಿಗಾಗಿರ್ಬೋದು ಅಥವಾ ಈ ಒಂದು ಶೇಪ್ಸ್ ಏನಿರುತ್ತೆ ಇದಕ್ಕಾಗಿರ್ಬೋದು, ನಿಮಗೆ ಯಾವ ಕಲರ್ ಇಷ್ಟ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ. ನಾನು ಜಸ್ಟ್ ನಿಮಗೆ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ತಾ ಇಲ್ಲ, ನಿಮಗೆ ಜಸ್ಟ್ ಐಡಿಯಾ ಬರಲಿ ಅಂತ. ಓಕೆನಾ? ಈಗ 4 ಆಪ್ಷನ್ಸಿಗೂ ಕೂಡ ಶೇಪ್ಸ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಕಲರ್ನ ಕೊಡೋಣ. 3rd ಆಪ್ಷನ್ ಇದೆಯಲ್ಲ, ಅಲ್ಲೇ ಕಲರ್ನ ಕೊಡ್ಬೋದು. ಇಲ್ಲ ಅಂತಂದರೆ ಶೇಪ್ನ ಸೆಲೆಕ್ಟ್ ಮಾಡ್ಕೊತೀವಲ್ವ, ಆವಾಗಲೇ ಕಲರ್ನೂ ಕೂಡ ಕೊಡ್ಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ಓಕೆನಾ? ಸೊ ಇವಾಗ ನಾನು ಈ ಕಲರ್ನ ಕೊಡ್ತಾಯಿದ್ದೀನಿ. 4 ಬಾಕ್ಸಿಗೂ ಕೂಡ ಅದೇ ಕಲರ್ನ ಕೊಡ್ತೀನಿ. ಓಕೆನಾ? ಸೇಮ್ ಅದೇ ಥರ ಕೊಡ್ತೀನಿ. ನೀವು ಒಂದೇ ಸರ್ತಿ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡಾಗಲೇ ಕಲರ್ ಕೊಟ್ಬಿಟ್ಟು ಕಾಪಿ ಕೊಟ್ಟರೆ ಅಲ್ಲೇ ಡೈರೆಕ್ಟಾಗಿ ಕಲರು ಕೂಡ ಬಂದುಬಿಡುತ್ತೆ. ಆ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ಓಕೆನಾ? ಸೊ ಈ ಥರ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಬ್ಯಾಕ್ಗ್ರೌಂಡ್ನ. 4ಕ್ಕೂ ಕೂಡ ಕಲರ್ನ ಕೊಡ್ಬೋದು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಕೊಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ, ಯಾಕೆಂತಂದರೆ ವ್ಯೂವರ್ಸಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಾಗತ್ತೆ. ಹಾಗಾಗಿ ಸೊ ಈ ರೀತಿಯಾಗಿ ಬ್ಯಾಕ್ಗ್ರೌಂಡನ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ ಅಂತ ಅನಿಸಿದ್ರೆ ಇದಕ್ಕೆ ಸ್ಟ್ರೋಕ್ ಎಲ್ಲ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಳಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಟು ಗ್ಯಾಲರಿ ಕೊಡಿ. ಸೊ ಇದು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ಈಗ ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ರೆಡಿ ಮಾಡಿರೋವಂಥ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿ, ಎಷ್ಟು ಟೈಮಿಗೆ ನಿಮಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಈಗ ಟೆಕ್ಸ್ಟ್ ಆಪ್ಷನಿಗೆ ಹೋಗ್ಬಿಟ್ಟು ಮತ್ತು ಇಲ್ಲಿ ಟೆಕ್ಸ್ಟ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನೀವು ಯಾವ ಕ್ವಶನ್ಸ್ ಎಲ್ಲ ಮುಂಚೆನೇ ಏನು ಈ ರೀತಿಯಾಗಿ ನಾನು ನೋಟ್ ಪ್ಯಾಡಲ್ಲಿ ಬರ್ಕೊಂಡಿದ್ದೀನಿ, ನೀವು ಅದೇ ಥರ ಬರ್ಕೊಳ್ಬೋದು, ಇಲ್ಲ ಡೈರೆಕ್ಟಾಗಿ ಟೈಪ್ ಕೂಡ ಮಾಡ್ಬೋದು. ಈಗ ನಾನು ಫಸ್ಟ್ ಕ್ವಶನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಟ್ಸ್ ಅಪ್ಲಿಕೇಶನಲ್ಲಿತ್ತಲ್ಲ ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಟೆಕ್ಸ್ಟ್ ಕೂಡ ಬರಿಬೋದು. ಓಕೆನಾ? ಈ ರೀತಿಯಾಗಿ ಪೇಸ್ಟ್ ಮಾಡ್ಬೋದು. ಸೈಜ್ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಂಬರ್ ಬೇಕು ಅಂತಂದರೆ ನಂಬರ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇಲ್ಲಿ 1 ಅಂತ ಕೊಟ್ಬಿಟ್ಟು ವಜ್ರ ಯಾವುದರಿಂದ ನಿರ್ಮಾಣವಾಗುತ್ತದೆ ಅನ್ನೋ ಒಂದು ಕ್ವಶನ್ನ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕ್ವಶನ್ ಏನಿದೆ, ಈ ಬ್ಯಾಕ್ಗ್ರೌಂಡ್ ಎಷ್ಟು ಲೆಂತಲ್ಲಿದೆ ಅಲ್ಲಿವರೆಗೂ ಕೂಡ ನಾನು ಡ್ರ್ಯಾಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಕ್ವಶನ್ನು ಲಾಸ್ಟ್ವರೆಗೂ ಇರಬೇಕಲ್ವ, ಹಾಗಾಗಿ. ಓಕೆನಾ? ಇಷ್ಟು ಆದಮೇಲೆ ಇವಾಗ ಆಪ್ಷನ್ಸ್ನ ಕೊಡಬೇಕಾಗುತ್ತೆ. ಸೊ ಆಪ್ಷನ್ಸ್ನ ನೀವು ಟೈಪ್ ಮಾಡ್ಬೋದು, ಇಲ್ಲ ಕಾಪಿ ಕೂಡ ಮಾಡ್ಬೋದು. ನಾನಿಲ್ಲಿ ಟೈಪ್ ಮಾಡ್ತೀನಿ. ಓಕೆನಾ?
ಸೊ ಫಸ್ಟ್ ಆಪ್ಷನು ಎ ಅಂತ ಕೊಟ್ಬಿಟ್ಟು ಕಾರ್ಬನ್ ಅಂತ ಕೊಡ್ತೀನಿ, ಓಕೆನಾ. ಎ ಕೊಟ್ಬಿಟ್ಟು ಕಾರ್ಬನ್, ಅದೇ ಥರ ಬಿ ಕೊಟ್ಬಿಟ್ಟು ಕಬ್ಬಿಣ, ಸಿ ಕೊಟ್ಬಿಟ್ಟು ತಾಮ್ರ. ಈ ಥರ ನಿಮಗೆ ಯಾವ ಆ ಕ್ವಶನಿಗೆ ಬೇಕಾಗಿರೋಂಥ ಆಪ್ಷನ್ಸ್ ಇರುತ್ತೆ ಅದನ್ನು ನೀವಿಲ್ಲಿ ಕೊಡ್ಬೋದು. ಈ ಕ್ವಶನ್ಸು ಅಷ್ಟೇ ಬುಕ್ಸ್ಗಳಲ್ಲಿ ಸಿಗುತ್ತೆ, ಇಲ್ಲ ಅಂತ ಅಂದರೆ ChatGPT ಅಂತ ನಾನು ತುಂಬ ಸರಿ ಅಪ್ಲಿಕೇಶನ್ನ ಯೂಸ್ ಮಾಡಿ ತೋರಿಸಿದ್ದೀನಿ, ಅಲ್ಲಿ ಕೂಡ ನೀವು ಕ್ವಶನ್ಸ್ನ ತೊಗೊಳ್ಬೋದು. ಈ ಥರ 4 ಕ್ವಶನ್ಸ್ನೂ ಕೂಡ ನೀವು ಟೈಪ್ ಮಾಡ್ಬೋದು. ಸೊ ಇದೆಲ್ಲ ಮಕ್ಕಳಿಗೆ ಯೂಸ್ ಆಗೋ ಥರ ಇರುತ್ತೆ. ನೀವು ಆರಾಮಾಗಿ ಅಲ್ಲೇ ChatGPTನಲ್ಲೇ ಡೈರೆಕ್ಟಾಗಿ ಕ್ವಶನ್ಸ್ನೆಲ್ಲ ತೊಗೊಳ್ಬೋದು. ಯಾವುದಾದ್ರು ಬುಕ್ಸ್ನೆಲ್ಲ ರೆಫರ್ ಮಾಡಿನೂ ಕೂಡ ನೀವು ತೊಗೊಳ್ಬೋದು. ಆಗಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಅಲ್ಲೇ AI ಬೇಸ್ಡ್ ಅಪ್ಲಿಕೇಶನು ಅಲ್ಲಿ ಕೂಡ ನೀವು ತೊಗೊಳ್ಬೋದು, ಓಕೆನಾ. ಡಿ ಬಂದು ಹೈಡ್ರೋಜನ್ ಅಂತ. ಈಗ 4 ಆಪ್ಷನ್ಸ್ ಏನಿದೆ ಅದಷ್ಟೂ ಕೂಡ ಟೈಪ್ ಮಾಡಿದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಈ ಆಪ್ಷನ್ಗಳೇನಿರುತ್ತೆ ಇದನ್ನು ಕೂಡ ಡ್ರ್ಯಾಗ್ ಮಾಡಬೇಕಾಗತ್ತೆ ನಾವು. ಯಾಕೆ ಅಂತಂದರೆ ಅಲ್ಲೆಂತ ಎಷ್ಟುವರೆಗೂ ಕ್ವಶನ್ ಇರುತ್ತೆ ಅಲ್ಲಿವರೆಗೂ ಆಪ್ಷನ್ಸ್ ಕೂಡ ಬರಬೇಕಲ್ವ, ಹಾಗಾಗಿ. ಸೊ ಒಂದೊಂದನ್ನೇ ನಾನು ಉದ್ದ ಬರೋ ಥರ ಡ್ರ್ಯಾಗ್ ಮಾಡಿಕೊಂಡು ಹೋಗ್ತೀನಿ. ಇವಾಗ ಆ್ಯನಿಮೇಷನ್ಸ್ನ ಆ್ಯಡ್ ಮಾಡ್ಬೋದು. ಇದು ಆ್ಯನಿಮೇಷನ್ ಆಪ್ಷನ್ನು ನೋಡಿ. ಇವಾಗ ಈ ಒಂದು ಕ್ವಶನ್ನಿಗೆ ಬೇರೆ ಆ್ಯನಿಮೇಷನ್ನ ಯೂಸ್ ಮಾಡ್ತೀನಿ. ಥರ್ಡ್ ಆ್ಯನಿಮೇಷನ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತೀನಿ. ಅದೇ ಥರ ಆಪ್ಷನ್ಸ್ ಏನಿದ್ದಾವೆ ಅದಕ್ಕೂ ಕೂಡ ಬೇರೆ ಬೇರೆ ಆ್ಯನಿಮೇಷನ್ಸ್, ಅಂದರೆ 4 ಆಪ್ಷನ್ಸ್ಗೂ ಕೂಡ ಒಂದೇ ಆ್ಯನಿಮೇಷನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಆ್ಯನಿಮೇಷನ್ನ ಯೂಸ್ ಮಾಡಿದಾಗ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಈಗ 4 ಆಪ್ಷನ್ಗಳನ್ನು ಕೂಡ ಡ್ರ್ಯಾಗ್ ಮಾಡ್ತೀನಿ, ಓಕೆನಾ. ಸೊ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಬೇಕಾಗತ್ತೆ. ನಾವು ಕ್ವಶನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಮಾಡ್ಕೊಳ್ಬೋದು. ನೀವು ಡ್ಯೂರೇಷನ್ನ ನೋಡಿಕೊಂಡು ಇಲ್ಲಿ ಎಷ್ಟು ಲೆಂತಿಗೆ ಬೇಕೋ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ, ಓಕೆನಾ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ ಫಸ್ಟ್ ಆಪ್ಷನ್ ಏನಿದೆ ಅದನ್ನು ಅಲ್ಲಿಗೆ ಬಿಡಿ. ಸೆಕೆಂಡ್ ಆಪ್ಷನ್ ಇದೆಯಲ್ಲ ಒಂದು ಸ್ವಲ್ಪ ಬಿಟ್ಬಿಟ್ಟು ಸ್ಪ್ಲಿಟ್ ಮಾಡಿ ಈ ಕಡೆ ಫಸ್ಟಿಗಿರೋದನ್ನು ಡಿಲೀಟ್ ಮಾಡಿ, ಓಕೆನಾ. ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕಾಣಿಸ್ಬೇಕು. ಅಂದರೆ ಒಂದು ಆಪ್ಷನ್ ಆದಮೇಲೆ ಇನ್ನೊಂದು ಆಪ್ಷನ್ ಬರೋ ಥರ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಒಂದೇ ಸರಿ ಎಲ್ಲನೂ ಕೂಡ ಬಂದುಬಿಟ್ರೆ ಅಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ಥರ ಕ್ವಶನ್ ಬರುತ್ತೆ, ಒಂದು ಆಪ್ಷನ್ ಆದಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ. ಯಾವ ಥರ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ, ತೋರಿಸ್ತೀನಿ. ಸೊ ಇದನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊತೀನಿ, ಯಾಕೆಂದರೆ ಕ್ವಶನ್ ಬಂದ ತಕ್ಷಣ ಬಂದುಬಿಡುತ್ತೆ, ಹಾಗಾಗಿ. ಈಗ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಬರುತ್ತೆ ಇದು ಅಂತ ಹೇಳ್ಬಿಟ್ಟು, ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿ ನೆಕ್ಸ್ಟು ಈ ಆಪ್ಷನ್ಗೆ ಆ್ಯನಿಮೇಷನ್ಸ್ನ ಯೂಸ್ ಮಾಡ್ತೀನಿ. ಆಗಲೇ ಯೂಸ್ ಮಾಡಿಲ್ಲ ಇಲ್ವಲ್ಲ, ಸೊ ಬೇರೆ ಆ್ಯನಿಮೇಷನ್ನ ಯೂಸ್ ಮಾಡ್ತೀನಿ. ಕ್ವಶನಿಗೆ ಇರೋದೇ ಬೇಡ. ಇಲ್ಲಿ ಈ ಥರ ಕಾಣಿಸ್ತಾ ಇದೆಯಲ್ಲ ಈ ಆಪ್ಷನ್ನ ಯೂಸ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ಕೂಡ 4 ಆಪ್ಷನ್ಗೂ ಕೂಡ ಒಂದೇ ಆ್ಯನಿಮೇಷನ್ನು, ಬಟ್ ಒಂದೊಂದನ್ನೇ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೇಮ್ ಆ್ಯನಿಮೇಷನ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಓಕೆನಾ. ಸೊ ಆಪ್ಷನ್ಗಾಗಿರ್ಬೋದು ಕ್ವಶನ್ಗಾಗಿರ್ಬೋದು ಅಂದರೆ ಅದೊಂದು ಫ್ಲೋ ಇರುತ್ತೆ, ಅದು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಓಕೆನಾ. ಈ ರೀತಿಯಾಗಿ ಒಂದೊಂದೇ ಆಪ್ಷನ್ಗೆ ಆ್ಯನಿಮೇಷನ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯನಿಮೇಷನ್ ಆಪ್ಷನ್ ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಸೇಮ್ ಟೆಕ್ಸ್ಟಿಗೆ ಹೋಗ್ಬಿಟ್ಟು ಎಡಿಟಿಗೆ ಹೋಗ್ಬಿಟ್ಟು ಅಲ್ಲಿ ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಎಡಿಟಿಗೆ ಹೋಗಿ ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕು. ಈಗ ತೋರಿಸ್ತೀನಿ ನೋಡಿ. ಈ ಥರ ಒಂದು ಆಪ್ಷನ್ ಆದಮೇಲೆ ಕಾರ್ಬನ್ ಆದಮೇಲೆ ಕಬ್ಬಿಣ, ನೆಕ್ಸ್ಟು ತಾಮ್ರ, ಡಿ ಹೈಡ್ರೋಜನ್, ಈ ರೀತಿಯಾಗಿ ಬರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ಸೊ ನೆಕ್ಸ್ಟು ಇದೆಲ್ಲ ಹೋಗುತ್ತಲ್ಲ. ಈಗ ಕೆಳಗಡೆ ಇವೆರಡು ಇದಾವಲ್ಲ, ಕ್ವಶನ್ನು ಮತ್ತು ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಕೂಡ ಅಲ್ಲಿಗೆ ಸ್ಪ್ಲಿಟ್ ಮಾಡಿಬಿಟ್ಟು ಡಿಲೀಟ್ ಮಾಡೋಣ. ಈಗ ಬ್ಯಾಕ್ಗ್ರೌಂಡ್ ಕೂಡ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡೋಣ, ಓಕೆನಾ. ಈಗ ಸ್ಪ್ಲಿಟ್ ಆಪ್ಷನ್ನ ಪ್ರೆಸ್ ಮಾಡಿಬಿಟ್ಟು ಅದನ್ನು ಕೂಡ ಡಿಲೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಬ್ಲ್ಯಾಂಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ರೈಟ್ ಆಪ್ಷನ್ ಯಾವುದು ಅಂತ ಕೊಡೋದಕ್ಕೆ, ಓಕೆನಾ. ಸೊ ಈಗ ಇಲ್ಲಿ ಮತ್ತೆ ಟೆಕ್ಸ್ಟ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಮತ್ತೆ ಕಾಣಿಸ್ತಿದೆಯಲ್ಲ ಅದಕ್ಕೆ ಹೋಗ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತೀನಿ ನೋಡಿ. ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿಬಿಟ್ಟು ಇಲ್ಲಿ ಸರಿಯಾದ ಉತ್ತರ ಅಂತ ಟೈಪ್ ಮಾಡೋಣ. ಸೊ ಇಲ್ಲಿ ರೈಟ್ ಆನ್ಸರ್ನ ಕೊಡಬೇಕಲ್ಲ, ಹಾಗಾಗಿ
ನಿಮಗೆ ಬೇಕಂತಂದರೆ ಟೈಮರ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ 1 2 3 4 ಅಂತ ಬೇರೆ ಬ್ಯಾಕ್‌ಗ್ರೌಂಡನ್ನ ಕೊಟ್ಬಿಟ್ಟು ಟೈಮರ್ ಕೂಡ ಸೆಟ್ ಮಾಡ್ಕೊಳ್ಬೋದು. ಈ ಥರನೂ ಕೂಡ ಮಾಡ್ಬೋದು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಸರಿಯಾದ ಉತ್ತರ ಅಂತ ಕೊಟ್ಬಿಟ್ಟು ಗ್ರೀನ್ ಕಲರಲ್ಲಿ ಕೊಡೋಣ. ರೈಟ್ ಮಾರ್ಕಲ್ಲಿ ಎಲ್ಲ ಗ್ರೀನೇ ಇರುತ್ತಲ್ವ, ಸೊ ರೈಟ್ ಅಂತ ಇದ್ದಾಗ ಹಾಗಾಗಿ ಸರಿಯಾದ ಉತ್ತರ ಅಂತ ಕೊಟ್ಬಿಟ್ಟು ಈಗ ಫಸ್ಟ್ ಆಪ್ಷನ್ ಎ ಕಾರ್ಬನ್ ಅಂತ ಹೇಳಿ ಟೈಪ್ ಮಾಡೋಣ. ಓಕೆನಾ. ಎ ಕಾರ್ಬನ್ ಅಂತ ಸರಿಯಾದ ಉತ್ತರ ಅಂತ ಇದೆಯಲ್ಲ, ರೈಟ್ ಆನ್ಸರ್ ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ಕಾರ್ಬನ್ ಅಂತ ಟೈಪ್ ಮಾಡ್ಕೊತೀನಿ. ಸೊ ಇದನ್ನು ಟೈಪ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಓಕೆನಾ. ಕಲರ್ನ ಇಲ್ಲಿ ಚೇಂಜ್ ಮಾಡೋಣ. ಬ್ಲ್ಯಾಕಿಗೆ ಕೊಟ್ಬಿಟ್ಟು ಅದು ಏನು ಆ ಲೇಬಲ್ ಕೂಡ ಸೆಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬರೀ ಅದೇ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇಲ್ಲಿ ಟೆಕ್ಸ್ಟ್ ಆಪ್ಷನಿಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ತೋರಿಸ್ತೀನಿ ನಿಮಗೆ. ಈ ಕಲರ್ಸ್ ಇದೆಯಲ್ಲ, ಈ ಅದೊಂದು ಆ್ಯನಿಮೇಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಲರ್ದೊಂದು ರೌಂಡ್ ಮಾರ್ಕ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೇಬಲ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಲರ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ರೆಡಿ ಆಗಿದೆ. ಓಕೆನಾ. ನೀವು ಬೇರೆ ಕಲರ್ ಬೇಕು ಅಂತಂದರೆ ಬೇರೆ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಓಕೆನಾ. ಈಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ಥರ ಕ್ವಶನ್ ಎಂಡ್ ಆದಮೇಲೆ ಈ ರೀತಿ ಬರುತ್ತೆ ಸರಿಯಾದ ಉತ್ತರ. ಇಲ್ಲಿಗೊಂದು ಬ್ಯಾಕ್ಗ್ರೌಂಡ್ ಸೌಂಡನ್ನ ನೀವು ಆ್ಯಡ್ ಮಾಡಿದ್ದೀರಾ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಫಸ್ಟಿಂದ ತೋರಿಸ್ತೀನಿ ನೋಡಿ. ವಜ್ರ ಯಾವುದರಿಂದ ನಿರ್ಮಾಣವಾಗುತ್ತದೆ ಅಂತ ಕೊಟ್ಬಿಟ್ಟು ಎ ಕಾರ್ಬನ್, ಬಿ ಕಬ್ಬಿಣ, ಸಿ ತಾಮ್ರ, ಡಿ ಹೈಡ್ರೋಜನ್. ಇಲ್ಲಿ ಸ್ವಲ್ಪ ಟೈಮ್ ಇರುತ್ತಲ್ಲ, ಸೊ ಸರಿಯಾದ ಉತ್ತರ ಕಾರ್ಬನ್ ಅಂತ ಈ ರೀತಿಯಾಗಿ ಬರುತ್ತೆ. ಓಕೆನಾ. ಅದೇ ಥರ ನೀವು ಸೆಕೆಂಡ್ ಕ್ವಶನ್ ಸೇಮ್ ಬ್ಯಾಕ್ಗ್ರೌಂಡನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೂರ್ಯನಿಗೆ ಹತ್ತಿರದ ಗ್ರಹ ಯಾವುದು ಅಂತ ಫಸ್ಟು ಬುಧ, ಶುಕ್ರ, ಗುರು, ಶನಿ ಅಂತ ಕೊಟ್ಟಿದ್ದೀನಿ. ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಂಕ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸರಿಯಾದ ಉತ್ತರ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೇಮ್ ಫಸ್ಟು ಕ್ವಶನಿಗೆ ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅದೇ ಥರ ಅಡ್ಜಸ್ಟ್ಮೆಂಟ್ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಆಪ್ಷನ್ಸಿಗಾಗಿರ್ಬೋದು, ಕ್ವಶನ್ಗಾಗಿರ್ಬೋದು, ಆ ಟೆಕ್ಸ್ಟ್ದು ಫಾಂಟು ಅದೆಲ್ಲನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಡಿಟಿಂಗ್ ಗೊತ್ತಿರುತ್ತಲ್ಲ ಇನ್ಶಾರ್ಟಲ್ಲಿ, ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಈ ಥರ ನೆಕ್ಸ್ಟ್ ಕ್ವಶನ್ನು ಜಂಪ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ನಿಗೆ. ನೆಕ್ಸ್ಟು ಆನ್ಸರ್ನ ನೀವು ಬರ್ಕೊಳ್ಬೇಕು. ಈ ಥರ ಎಷ್ಟು ಕ್ವಶನ್ ಬೇಕು ನಿಮಗೆ ಆ ಕ್ವಿಝಲ್ಲಿ ಆ ಥರ ಆ್ಯಡ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಟೈಮರ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೇಮ್ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡಿಬಿಟ್ಟು ಈ ಬಾಕ್ಸ್ ಬದಲು 1 2 3 4 ಅಂತ ಹಾಕ್ಬಿಟ್ಟು ಮಾಡ್ಕೊಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಈಗ ವಾಟರ್ ಮಾರ್ಕ್ನ ರಿಮೂವ್ ಮಾಡೋದಕ್ಕೆ ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ರಿಮೂವ್ ಅಂತ ಕೊಡಿ. ವಾಟರ್ ಮಾರ್ಕ್ ಕೂಡ ರಿಮೂವ್ ಆಗುತ್ತೆ. ಇನ್ಶಾರ್ಟಲ್ಲಿ ಇದೊಂದು ಅಡ್ವಾಂಟೇಜು, ಫ್ರೀಯಾಗಿ ನಾವು ವಾಟರ್ ಮಾರ್ಕ್ನ ರಿಮೂವ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮೇಲ್ಗಡೆ ಎಕ್ಸ್ಪೋರ್ಟ್ ಇದೆಯಲ್ಲ, ಎಕ್ಸ್ಪೋರ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.